ದಯವಿಟ್ಟು ನೀವು ಇನ್ನೂ ನನ್ನ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ, ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ನೀವು ನೋಡ್ತಿರ್ಬೋದು, ನಾವೀಗ ಆಸ್ಪತ್ರೆಯಲ್ಲಿದ್ದೀವಿ. ಸುಮಾರು ವೀಡಿಯೋಗಳು ಮಾಡಿದೆ ಆಗಲೇ, ಆದರೆ ಅವೆಲ್ಲ ಅಷ್ಟೊಂದು ಸರಿಯಾಗಿ ಬರಲಿಲ್ಲ. ಯಾಕಂದರೆ ಅದು ಡಿಸ್ಟರ್ಬೆನ್ಸೇ ಜಾಸ್ತಿ ಆಗೋಯಿತು. ಆ ಕಾರಣದಿಂದ ಈಗ ಮತ್ತೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಾನು ಬೆಳಗ್ಗೆ ಇವತ್ತು ಅಲ್ಲಿಂದ ಆಶ್ರಮದಿಂದ 6 ಗಂಟೆಗೆ ಬಿಟ್ಟಿದ್ದು. 6 ಗಂಟೆಗೆ ಬಿಟ್ಟು ಇಲ್ಲಿ ಬರೋದಕ್ಕೆ 7:40 ಆಗಿತ್ತು. ಇವತ್ತು ಆಸ್ಪತ್ರೆ ಮುಂದೆ ಇದ್ದೀನಿ. ನೀವು ನೋಡ್ಬೋದು, ಐಗಾಡ್ ಆಸ್ಪತ್ರೆ ಮುಂದೆ ಇದ್ದೀನಿ ಸ್ನೇಹಿತರೆ. ಕಾರಣ ಏನಪ್ಪ ಅಂದರೆ, ಉಮೇಶ್ ಅವ್ರಿಗೆ ಇವತ್ತು ಹೊಟ್ಟೆನಲ್ಲಿ ಏನು ಕೆಟ್ಟ ನೀರು ತುಂಬಿಕೊಂಡಿದೆ, ಆ ಕೆಟ್ಟ ನೀರನ್ನ ತೆಗಿಯೋಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಅಂದರೆ ಯಾವ ರೀತಿ ಅಂದರೆ, ಐಗಾಟ್ನಲ್ಲಿ ಅಷ್ಟೊಂದು ಬೆಡ್ ಖಾಲಿ ಇರೋದಿಲ್ಲ. ಬೆಳಗಿನ ಜಾವ ಬೇಗನೆ ಬಂದು ಅಪಾಯಿಂಟ್ಮೆಂಟ್ ತಗೊಂಡು, ಯಾರು ಬೇಗ ತಗೊಂಡು ಅಪಾಯಿಂಟ್ಮೆಂಟ್ ತೊಗೊಳ್ತಾರೆ ಬೆಳಗ್ಗೆ ಹೊತ್ತು ಬಂದು, ಅವ್ರಿಗೆ ಮಾತ್ರ ಬೇಗ ಬೆಡ್ ಸಿಗುತ್ತೆ. ಮತ್ತು ಅವ್ರಿಗೇನು ಕೆಲಸ ಇರುತ್ತೆ, ಅವ್ರದ್ದು ಏನೋ ನೀರು ತೆಗಿಯೋದಾಗಿರ್ಬೋದು, ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು, ಅದನ್ನ ಬೇಗ ಮುಗಿಸ್ತಾರೆ. ಆ ಕಾರಣದಿಂದ ನೆನೆ ಡಾಕ್ಟ್ರು ಹೇಳಿದರು, ಬೆಳಗಿನ ಜಾವ ಬೇಗನೆ ಬಂದರೆ ಮಾತ್ರ ಉಮೇಶ್ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಬೆಡ್ ಖಾಲಿ ಇರುತ್ತೆ, ಸಿಗುತ್ತೆ, ನೀವು ಬೆಳಗ್ಗೆ ಬೇಗ ಬರಬೇಕು ಅಂತ. ಸೊ ಆ ಕಾರಣದಿಂದ ಬೆಳಗ್ಗೆ ಬೇಗ ಬಂದಿದ್ದೀವಿ. ನಾವು ಅಲ್ಲಿಂದ ಬಿಟ್ಟಿದ್ದೆ ಆಶ್ರಮನ 6 ಗಂಟೆಲಿ ಬಿಟ್ಟಿದ್ದು ಕರೆಕ್ಟಾಗಿ. ಸೊ ಈಗ 8 ಗಂಟೆ, ನೀವು ನೋಡ್ಬೋದು 8 ಗಂಟೆ 15 ನಿಮಿಷ ಆಗಿದೆ. ಇಲ್ಲಿಗೆ ಬಂದು ನಾವು 7:45 ಬಂದು, ತುಂಬ ಬೇಗ ಬರಬೇಕಣ್ಣ, ತುಂಬ ಬೇಗ ಹೋಗಬೇಕು ಅಂತ ಡ್ರೈವರ್ಗೆ ಹೇಳಿ ತುಂಬ ಸ್ಪೀಡಾಗಿ ಬಂದು, ಆದಷ್ಟು ಟ್ರಾಫಿಕ್ ಕೂಡ ಇರಲಿಲ್ಲ. ಹೇಗೋ ನಮ್ಮ ಪುಣ್ಯ ಬಂದು ಈಗ ಒಳಗಡೆ ಸ್ಟಿಕ್ಕರ್ ಹಾಕಿದ್ದಾರೆ, ಅವ್ರದ್ದೇನು OPD ಬುಕ್ ಇದೆ ಅದಕ್ಕೆ ಸ್ಟಿಕ್ಕರ್ ಹಾಕಿದ್ದಾರೆ. ಆದಷ್ಟು ಬೇಗ ಬೆಡ್ ವ್ಯವಸ್ಥೆ ಮಾಡಿಕೊಡ್ತೀವಿ. ಇವತ್ತು ಅವ್ರ ಹೊಟ್ಟೆನಲ್ಲಿ ಏನು ಕೆಟ್ಟ ನೀರು ತುಂಬಿಕೊಂಡಿದೆ 1 ಲೀಟ್ರ್ವರೆಗೂ ಉಮೇಶವ್ರಿಗೆ, ಅದನ್ನ ತೆಗಿತೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ. ತುಂಬಾ ಕಷ್ಟ ಆಗ್ತಾಯಿದೆ, ಎಲ್ಲ ಕಡೆನೂ ಓಡಾಡಬೇಕು ನಾನು ಒಬ್ಬನಿಗೆ. ಆದರೂ ಕೂಡ ಒಂದು ಜೀವನ ಉಳಿಸಬೇಕು ಅಂದರೆ ಇದಕ್ಕಿಂತ ಕಷ್ಟಪಟ್ಟರೆ ಮಾತ್ರ ಸಾಧ್ಯ, ಯಾವುದು ಕೂಡ ಸುಮ್ಮನೆ ಸಿಗೋದಿಲ್ಲ. ಸ್ನೇಹಿತರೆ, ನಿಮಗೆ ನೋಡ್ತಿರ್ಬೋದು, ನಾನು ಎಲ್ಲ ವೀಡಿಯೋಗಳನ್ನ ನೋಡಿದಾಗ ಉಮೇಶ್ ಅವ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಇರ್ಬೋದು, ಕೆಲವೊಬ್ರಿಗೆ ಅನಿಸ್ತಾ ಇರುತ್ತೆ, ಏನಪ್ಪ ಇದು ರಸ್ತೆಯಲ್ಲಿ ಬಿದ್ದಿರೋ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಕೊಂಡು ದಯವಿಟ್ಟು ಸಹಾಯ ಮಾಡಿ, ಆದಷ್ಟು ನಿಮ್ಮ ಕೈಲಿ ಹಣ ಸಹಾಯ ಮಾಡಿ ಚಿಕಿತ್ಸೆ ಕೊಡಿಸಬೇಕು, ಈ ರೀತಿ ಎಲ್ಲ ಕೇಳ್ತಾ ಇದ್ದಾನಲ್ಲ, ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಕೆಲವೊಬ್ಬರಿಗೆ ಈ ರೀತಿ ಡೌಟ್ ಬಂದಿರುತ್ತೆ. ಕೆಲವೊಬ್ಬರು ನನಗೆ ಪರ್ಸ್ನಲಾಗಿ ಫೋನ್ ಮಾಡಿ ಕೂಡ ಕೇಳಿದ್ದಾರೆ ಇದ್ರ ಬಗ್ಗೆ. ಅವ್ರಿಗೆಲ್ಲ ಈ ವಿಡಿಯೋ ಮೂಲಕ ಉತ್ತರ ಕೊಡ್ತಾಯಿದ್ದೀನಿ. ಸ್ನೇಹಿತರೆ, ಯಾರೋ ಒಬ್ಬ ರಸ್ತೆಯಲ್ಲಿ ನಮಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ. ಆ ವ್ಯಕ್ತಿ ಬಗ್ಗೆ ಮಾತಾಡಿದಾಗ, ಆ ವ್ಯಕ್ತಿ ಜೊತೆ ಮಾತಾಡಿದಾಗ, ಆ ವ್ಯಕ್ತಿ ನನಗೆ ಈ ಥರ ತುಂಬ ತೊಂದರೆ ಆಗ್ತಾಯಿದೆ, ತುಂಬ ಹೊಟ್ಟೆ ನೋಯ್ತಾ ಇದೆ, ನನ್ನ ಕೈಲಿ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ, ಊಟ ಬಿಟ್ಟು 3 ತಿಂಗಳು ಮೇಲಾಗಿದೆ, ಊಟ ಬಿಟ್ಟೆ 3 ತಿಂಗಳು ಮೇಲಾಗಿದೆ, ನನ್ನ ಕೈಲಿ ಊಟ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ತೊಂದರೆ ಆಗ್ತಾಯಿದೆ, ತುಂಬ ಹೊಟ್ಟೆ ನೋವು ಬರುತ್ತೆ ಊಟ ಮಾಡಿದ್ರೆ, ನಾನು ಸಾಯೋ ಮೂಮೆಂಟಲ್ಲಿದ್ದೀನಿ, ದಯವಿಟ್ಟು ನನ್ನ ಬದುಕಿಸಿ, ನನ್ನ ಉಳಿಸ್ಕೊಳ್ಳಿ ಅಂತ ಕೇಳಿಕೊಂಡಾಗ ಆ ವ್ಯಕ್ತಿ ಕಣ್ಣಲ್ಲಿ ನಾನು ಉಳ್ಕೊಳ್ಬೇಕು ಅನ್ನೋ ಆಸೆ ತುಂಬಾ ಕಾಣಿಸ್ತಾ ಇತ್ತು. ಮತ್ತು ಆ ವ್ಯಕ್ತಿ ಮಾತಲ್ಲಿ, ನಾನು ಇದುವರೆಗೂ ತಪ್ಪು ಮಾಡಿದ್ದೀನಿ, ಮುಂದೆ ಮಾಡೋದಿಲ್ಲ, ದಯವಿಟ್ಟು ನನಗೆ ಇದೊಂದು ಅವಕಾಶ ಮಾಡಿಕೊಟ್ರೆ, ದೇವರು ಬದುಕುವಂಥ ಅವಕಾಶ ಮಾಡಿಕೊಟ್ರೆ ಮುಂದೆ ಒಳ್ಳೆ ಮನುಷ್ಯನಾಗಿ ಬದುಕ್ತೀನಿ ಅಂತ ಆತನ ವ್ಯಕ್ತಿ ಮಾತು, ಏನು ಉಮೇಶರ ಮಾತಲ್ಲಿ ನನಗೆ ಕಾಣಿಸ್ತಾ ಇತ್ತು. ಆ ಕಾರಣದಿಂದ ನನ್ನ ಕೈಲಿ ಏನಾಗುತ್ತೆ ಆ ವ್ಯಕ್ತಿ ಉಳಿಸ್ಕೊಳ್ಳೋಕ್ಕೆ ಆ ಪ್ರಯತ್ನ ಎಲ್ಲ ಪಡ್ತಾಯಿದ್ದೀನಿ. ನನಗೇನು ದೊಡ್ಡ ಸ್ಪಾನ್ಸರ್ಗಳು, ನನ್ನ ಆಶ್ರಮ ನೋಡಿಬಿಟ್ಟು ದೊಡ್ಡ ಸ್ಪಾನ್ಸರ್ಗಳು ಯಾರೂ ಇಲ್ಲ ನಿಜವಾಗ್ಲೂ. ಆ ಕಾರಣದಿಂದ ನಾನು ಕರ್ನಾಟಕ ಜನತೆ ಮುಂದೆನೇ ಕೈ ಮುಗಿದು ಕೇಳ್ಕೊಳ್ಳೋದು, ದಯವಿಟ್ಟು ಸಹಾಯ ಮಾಡಿ ಅಂತ. ನನಗೂ ಏನಾದರೂ ಸ್ಪಾನ್ಸರ್ಗಳು ಹೆಚ್ಚಾಗಿದ್ದಿದ್ರೆ ಖಂಡಿತ ಅವ್ರಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದೆ, ಈ ಥರ ಒಬ್ಬರನ್ನ ಅಡ್ಮಿಟ್ ಮಾಡ್ಕೊಂಡಿದ್ದೆ, ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ. ನಾನೊಬ್ಬ ಅಂಗವಿಕಲ ಆಗಿರೋದ್ರಿಂದ ಸ್ಪಾನ್ಸರ್ಗಳು ಅಷ್ಟೇ ಸಿಗೋದಿಲ್ಲ ನನಗೆ. ಅದು ವಿಡಿಯೋ, ಅದು ಇನ್ನೊಂದು ವಿಡಿಯೋ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ಕಾರಣದಿಂದ ನಾನು ಉಮೇಶ್ ಅವ್ರ ಬಗ್ಗೆಗೋಸ್ಕರ ಕರ್ನಾಟಕ ಜನತೆ ಹತ್ರನೇ ಕೈ ಮುಗಿದು ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಿರೋದು. ಆ ಜಾಗದಲ್ಲಿ, ಉಮೇಶನ ಜಾಗದಲ್ಲಿ ನನ್ನ ಅಣ್ಣನೋ ತಮ್ಮನೋ ಅಥವಾ ನಮ್ಮ ಸಂಬಂಧಿಕರು, ನನ್ನ ಸ್ನೇಹಿತನೋ ಯಾರಾದರೂ ಇದ್ದಿದ್ರೆ ನಾನು ಸಹಾಯ ಮಾಡ್ತಾಯಿರಲಿಲ್ವ? ಈ ಭೂಮಿ ಮೇಲೆ ಎಂತೆಂಥ ಪಾಪಿ ನನ್ನ ಮಕ್ಕಳೇ ಬದುಕಿ ಜೀವನ ಮಾಡ್ತಾಯಿದ್ದಾರೆ. ಅಂಥದ್ರಲ್ಲಿ ಉಮೇಶ ಅನ್ನೋ ಒಬ್ಬ ವ್ಯಕ್ತಿ ಕೊನೆ ಮೂಮೆಂಟಲ್ಲಿ ತನ್ನ ತಪ್ಪಿನ ಅರಿವಾಗಿ, ತಪ್ಪು ಅಂದರೆ ಆತ ಕುಡ್ದು ಆತನಿಗೆ ಈ ಥರ ಆಗಿರೋದು, ಡ್ರಿಂಕ್ಸ್ ಮಾಡಿ ಈಗ ಆತನ ತಪ್ಪು ಅರಿವಾಗಿ ನಾನು ಬದುಕಬೇಕು, ಒಳ್ಳೆ ವ್ಯಕ್ತಿಯಾಗಿ ಬಾಳಬೇಕು, ಸಮಾಜಕ್ಕೆ ನನ್ನ ಕೈಲಾದ ಸಹಾಯ ಮುಂದಕ್ಕೆ ಮಾಡಬೇಕು ಅಂತ ಉಮೇಶ ಆಸೆ ಪಟ್ಟಾಗ ಆ ವ್ಯಕ್ತಿನ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಅದನ್ನ ನಾನು ಮಾಡ್ತಾಯಿದ್ದೀನಿ. ಕರ್ನಾಟಕ ಜನತೆ ಪರವಾಗಿ ಉಮೇಶ ಎಂಬ ವ್ಯಕ್ತಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಆತನ ಜೀವ ಉಳಿಸೋಕ್ಕೆ ನನ್ನ ಕೈಲಿ ಏನಾಗುತ್ತೆ ಅದು ಪ್ರಯತ್ನ ಪಡ್ತಾಯಿದ್ದೀನಿ. ಇನ್ನು ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಆ ವ್ಯಕ್ತಿ ಉಳ್ಕೊಳ್ಳೋಕ್ಕೆ ಜೀವಂತವಾಗಿ ದಯವಿಟ್ಟು ನಿಮ್ಮಿಂದ ಸಾಧ್ಯವಾದಷ್ಟು ಶೇರ್ ಮಾಡಿ, ಈ ವಿಡಿಯೋನ ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿ, ದಯವಿಟ್ಟು ಒಳಗಡೆ ಹೋಗಿದ್ದಾರೆ, ದಯವಿಟ್ಟು ಸಹಾಯ ಮಾಡಿ. ಆ ವ್ಯಕ್ತಿ ಜೀವ ಉಳ್ಕೊಂಡ್ರೆ
ಆ ಪುಣ್ಯ ನನಗಿಂತ ನಿಮಗೆ ಸಿಗುತ್ತೆ. ಈ ವಿಡಿಯೋ ಕೊನೆಯಲ್ಲಿ ಆ ವ್ಯಕ್ತಿಯ ವಿಡಿಯೋ ಹಾಕ್ತೀನಿ, ಯಾವ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು ಈಗ ಅಂತ ಪ್ರತಿಯೊಂದು ವೀಡಿಯೋಗಳನ್ನ ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಸಾಧ್ಯವಾದಷ್ಟು ಶೇರ್ ಮಾಡಿ ಈ ವಿಡಿಯೋನಂತ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ನೀವು ನೋಡ್ತಿರ್ಬೋದು ಈಗಾಗಲೇ ಸಾಯಂಕಾಲ ಆಗಿಬಿಟ್ಟಿದೆ. ಸಾಯಂಕಾಲ ಎಷ್ಟು ಗಂಟೆ ಗೊತ್ತಾ? ಈಗ ಟೈಮ್ ಬಂದು ಈಗ ಸಾಯಂಕಾಲ ಈಗ ಎಷ್ಟು ಹಾಗೆಲ್ಲ ಎಲ್ಲರೂ ಈಗ ನೋಡ್ಬೋದು 5:38 ಸಾಯಂಕಾಲ. ಸೊ ನಾವು ಬಂದಿದ್ದು ಬೆಳಗ್ಗೆ 8 ಗಂಟೆಗೆ ಬಂದಿದ್ದು ಹಾಸ್ಪಿಟ್ಲಿಗೆ. ಈಗ ಸಾಯಂಕಾಲ 5:38 ಆಗಿದೆ. ಉಮೇಶ್ ಅವ್ರಿಗೆ ಏನು ಹೊಟ್ಟೆನಲ್ಲಿ ನೀರು ತುಂಬಿಕೊಂಡಿತ್ತು ಅದ್ರ ಬಗ್ಗೆ ಎಲ್ಲ ನೀಟಾಗಿ ಚೆಕಪ್ ಮಾಡಿಸಿದ್ದೀವಿ, ಅದೆಲ್ಲನೂ ತೆಗಿಸೋ ಪ್ರಯತ್ನ ಕೂಡ ಮಾಡಿದ್ದೀವಿ. ಮತ್ತು ನಾಳೆ ಬೆಳಗ್ಗೆ 8:00 MRI ಸ್ಕ್ಯಾನಿಂಗ್ಗೆ ಅಪಾಯಿಂಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನಾಳೆ ಮತ್ತೆ ಬಂದು ನಾಳೆ MRI ಸ್ಕ್ಯಾನಿಂಗ್ ಮಾಡಿಸಿ ಅವ್ರಿಗೆ ಮತ್ತೆ ರಿಪೋರ್ಟ್ ತಗೊಂಡೋಗಿ ಡಾಕ್ಟ್ರಿಗೆ ತೋರಿಸ್ಬೇಕು. ಆ ನಂತರ ಡಾಕ್ಟ್ರು ಏನು ಹೇಳ್ತಾರೆ, ಹೊಟ್ಟೆಲಿ ಗೆಡ್ಡೆ ಏನಿದೆ ಆ ಗೆಡ್ಡೆಗೆ ಆಪ್ರೇಷನ್ ಮಾಡ್ತಾರಾ ಅಥವಾ ಮೆಡಿಸನ್ ಕೊಟ್ಟು ಕ್ಯೂರ್ ಮಾಡ್ತಾರಾ, ಪ್ರತಿಯೊಂದು ಕೂಡ ಮುಂದೆ ಡಾಕ್ಟ್ರು ಅದ್ರ ಬಗ್ಗೆ ಇದು ಮಾಡ್ತಾರೆ. ನೋಡೋಣ ಏನೇನಾಗುತ್ತೆ ಅಂತ. ದಯವಿಟ್ಟು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಥವಾ ಈ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣುವಂಥ ಫಾಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಅಕೌಂಟ್ನ ಫಾಲೋ ಮಾಡಿ. ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ನಿಮ್ಮಿಂದ ಸಾಧ್ಯವಾದಷ್ಟು ಹಣ ಸಹಾಯ ಮಾಡಿದ್ರೆ ಉಮೇಶ್ ಅವ್ರಿಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಕೊಡಿಸೋಕ್ಕೆ ತುಂಬ ಸಹಾಯ ಆಗುತ್ತೆ. ದಯವಿಟ್ಟು ಕರ್ನಾಟಕ ಜನತೆ ಮುಂದೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮಿಂದ ಸಾಧ್ಯವಾದಷ್ಟು ಹಣ ಸಹಾಯ ಮಾಡಿಕೊಡಿ. ಅದರಿಂದ ಇನ್ನಷ್ಟು ಹೆಚ್ಚಿನ ಚಿಕಿತ್ಸೆ ಉಮೇಶ್ ಅವರು ಕೊಡಿಸ್ಬೋದು, ತುಂಬಾ ಸಹಾಯ ಆಗುತ್ತೆ. ಮತ್ತು ಈ ವಿಡಿಯೋನ ತಪ್ಪದೆ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ.